ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕಸ್ಮಾತ್ ಹೆಣ್ಣು ಉತ್ಬಿಟ್ರೆ ಆಸ್ತಿ ಎಲ್ಲ ಹಂಗೆ ಹೊಂಟೋಯ್ತದೆ. ಹಳಿ ಅಂತ ಯಾವನು ಬರ್ತಾನೆ, ಎಲ್ಲ ತಕೊಂಡು ಹೊಂಟೋಯ್ತಾನೆ. ಹೆಣ್ಣು ಉಟ್ಬಿಟ್ರೆ ನಮ್ಮ ಕೊನೆಗಾಲದಾಗೆ ಅವಳು ನಮ್ಮನ್ನು ನೋಡ್ಕೊಳಕ್ಕೆ ಇರಕ್ಕಿಲ್ಲ ಅಂತ. ಗಂಡನ ಮನೆ ಸೊತ್ತಲ್ವಾ, ಅಲ್ಲೇ ಇದ್ಬಿಡ್ತಾಳೆ ಅಂತ. ಅಲ್ವೇನ್ರಣ್ಣ? ಅಲ್ವೇನ್ರಕ್ಕ? ಒಂದು ಹೆಣ್ಣು ಹುಟ್ಟಕ್ಕಿಂತ ಮುಂಚೆನೆ ನಾವು ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ. ಅನ್ಮ್ಯಾಕೆ ಅವಳು ಹುಟ್ಟಿದ ಮ್ಯಾಕೆ ಏನೇನೆಲ್ಲ ಯೋಚನೆ ಮಾಡ್ತೀವಿ ಅಂತ ಒಸಿ ಲೆಕ್ಕ ಹಾಕಳ್ರಿ. ಅಂಥದ್ರಾಗೆ ನನಗೆ 4 ಜನ ತಂಗಿರು. ಕಷ್ಟಪಟ್ಟು ಅವ್ರು ನಾನು ಬೆಳೆಸ್ಕೊ ಬಂದೆ. ಆದರೆ ಈ ಜನಗಳು ಹೇಳೋ ಮಾತುಗಳಿವಲ್ಲ, ಈ ಮಾತುಗಳು ಕೇಳಿಸ್ಕೊಂಡಾಗಲ್ಲ ನಾನು ದೇವ್ರನ್ನ ಯೋಚನೆ ಮಾಡ್ತಿದ್ದೆ. ದೇವ್ರೇ, ಇನ್ನೊಂದು 10 ಜನ ಹೆಣ್ಮಕ್ಳನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಶಕ್ತಿ ನಂಗೆ ಕೊಟ್ಬಿಡಪ್ಪ ಅಂತ ನಾನು ಕೇಳ್ಕೊತಿದ್ದೆ ದೇವ್ರನ್ನ. ಆದರೆ ನಾನು ನಿಮಗೆ ಇವತ್ತು ಹೇಳಕ್ ಬಂದಿರೋ ಕತೆ ಅದಲ್ಲ. ಕತೆ ಬ್ಯಾರೆ ಐತೆ. ಎಲ್ಲರೂ ಚಿಕ್ಕ ವಯಸ್ಸಿಂದ ನನ್ನನ್ನು ಕೇಳೋರು, ಶಿವಣ್ಣ ನಿಂಗೆ 4 ಜನ ತಂಗಿರಲ್ಲಪ್ಪ, ಹೆಂಗಪ್ಪ ಅವ್ರು ಮದುವೆ ಮಾಡ್ತೀಯಾ? ಸಾಲ ಮಾಡ್ತೀಯಾ? ಅಯ್ಯೋಯ್ಯೋ, ಸಾಲ ಮಾಡಿದ್ರೆ ಹೆಂಗಪ್ಪ ತೀರಿಸ್ತೀಯಾ ಅಂತ. ಆಗ್ಲಿ, ನಾನು ಸಾಲನೋ ಸೋಲನೋ ಕಷ್ಟನೋ ನಷ್ಟನೋ ಏನೋ ಒಂದು ನನ್ನ ತಂಗಿ ರಶ್ಮಿ ಮದುವೆ ಮಾಡಿದೆ. ಅವಾಗ ಎಲ್ರು ಏನಂದ್ರು, ಹೆಂಗೋ ಒಬ್ಳು ಮದುವೆ ಆಗೋಯ್ತು, ಆದ್ರೆ ಮೊದಲನೇ ಅವಳೇ ಉಳ್ಕೊಂಡ್ಬಿಟ್ಟವಳೆ ಅಂತ. ಆಮೇಲೆ ಮತ್ತೇನು ನಮ್ಮ ರತ್ನಂಗೆ ಗಂಡು ನೋಡ್ದು ಕಂಕಡ ಬಲ ನಮ್ಮ ರಾಣಿ ಕೂಡ ಬಂತು. ಜನ ಏನಂದ್ರು, ರಾಣಿ ಮದುವೆ 3ನೇವಳು ಮದುವೆ ಆಗೋಯ್ತು, ಮೊದಲನೇವಳು ಹಂಗೆ ಉಳ್ಕೊಂಡ್ಬಿಟ್ಟವಳೆ. ಅವಳ ಜಾತಕದಲ್ಲೇನೋ ಸಮಸ್ಯೆ, ಅವಳಿಗೇನೋ ತೊಂದರೆ, ಹಂಗೆ ಹಿಂಗೆ ಅಂತ ಜನರು ಹೇಳೋ ಮಾತನ್ನ ಕೇಳಿ ನನಗೆ ಕಿವಿನ ತೂದ್ ಬಿದ್ದೋಗಿತ್ತು. ಯಾಕ್ರಕ್ಕ ಮೊದಲನೇ ಮಕ್ಕಳಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಚಿಕ್ಕವ್ರು ಮದುವೆ ಆಗ್ಬಾರ್ದ? ಹಂಗಂತ ಏನಾದ್ರೂ ಕಾನೂನು ಐತಾ? ಅದ್ರಾಗ ಏನ್ ತೆಪ್ಪೈತೆ ಅಂತ ಮಹಾ ಅನ್ಯಾಯ ಏನೈತೆ? ನನ್ನ ತಂಗಿ ರತ್ನವನ್ನು ನೋಡಿ, ಯಾವ ಲೋಪ ದೋಷ ಇಲ್ದಂಗೆ ಅವಳು ಮದುವೆ ಆಗೈತೆ, ಅವಳು ಖುಷಿ ಆಗವಳೆ. ಅವಳಿಗಿಂತ ಜಾಸ್ತಿ ನಾವೆಲ್ಲರೂ ಖುಷಿ ಆಗಿದ್ದೀವಿ. ಆಕಾಶ ಬೀಳಿಲ್ಲ, ಭೂಮಿ ಬಿರುಕು ಬಿಡ್ಲಿಲ್ಲ, ಏನಂದ್ರೆ ಏನು ಆಗ್ಲಿಲ್ಲ ಅಷ್ಟೇ. ಆದ್ರೆ ಮಾತು ಎಲ್ರು ಆಡಿರೋ ಮಾತು ಐತಲ್ಲ, ಅದು ಮನ್ಸೊಳಗೆ ನಾಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟೆ. ಇದು ಬರೀ ಹೆಣ್ಣೈಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ ಅನ್ವಯಿಸ್ತದೆ. ಈಗ ಅಣ್ಣನ್ ಬಿಟ್ಟು ತಮ್ಮ ಮದುವೆ ಆದ್ರೆ, ಅಥವಾ ತಂಗಿನ ಬಿಟ್ಟು ಅಣ್ಣ ಮದುವೆ ಆಗ್ಬಿಟ್ರೆ ಗಂಡ್ಮಕ್ಳು ಇದೇ ಮಾತಾಡ್ತಾರೆ, ಅವನಿಗೆ ಮದುವೆ ಆಗ್ಲಿಲ್ಲ, ಏನೋ ಸಮಸ್ಯೆ, ಹೆಣ್ ಸಿಗ್ಲಿಲ್ಲ ಅಂತ. ಅದೇ ಒಂದು ಹೆಣ್ಮಗಳು ಮದುವೆ ಆಗಿಲ್ಲ ಅಂತ ಅನ್ಕೊಂಡು ಅವಳು ಜಾತಕದಿಂದ ಹಿಡ್ಕೊಂಡು ನಡತೆ ಗಂಟ ಬಣ್ಣ ಹಚ್ಬಿಡ್ತಾರಣ್ಣ. ಈ ಮಾತುಗಳನ್ನೆಲ್ಲ ಕೇಳ್ಕೊಂಡು ಯಾವತ್ತೋ ಒಂದಿನ ಮದುವೆ ಆಯ್ತಾರೆ. ಮದುವೆ ದಿನ ಜನ ಬರ್ತಾರೆ, ಅವತ್ತು ಹೇಳ್ತಾರೆ, ಹೇ ಇದ್ರಾಗ ಏನ್ ಪೆಸಲ್ಲು ಅಂತವ. ಅಲ್ಲ ಕನ್ನಡ, ನಾವೆಲ್ಲ ಊರವ್ರ ಮಾತು ಜನರ ಮಾತಿಗೆಲ್ಲ ಉತ್ತರ ಕೊಡೋಕ್ಕೋಸ್ಕರ ಯಾರ್ದೋ ಕೈಗೆ ನಮ್ಮ ಜೀವನ ಕೊಡ್ತೀವಿ. ಜನರು ಹೆಂಗ್ ಹೇಳ್ತಾರೆ ಆ ಮಾತನ್ನ ಕೇಳ್ಕೊಂಡು ನಮ್ಮ ಬದುಕನ್ನ ಕಟ್ಕೊಂಡು ಹೋಯ್ತೀವಿ. ಅದು ಬದುಕಾಯ್ತದ ಅಂತ ಕೇಳ್ತೀವಿ. ಹಾಕಿಲ್ಲ, ನನ್ನ ಕಡೆಯಿಂದ ಒಂದು ಮಾತು ಹೇಳ್ತೀವಿ. ಯಾರೋ ಒಬ್ರು ಮನೆ ಬಗ್ಗೆ ಇನ್ನೊಬ್ರು ಮಾತಾಡೋದು, ನಾವು ನಿಮ್ಮನೆ ಬಗ್ಗೆ ಮಾತಾಡೋದು, ನೀವೆಲ್ಲರೂ ನಮ್ಮನೆ ಬಗ್ಗೆ ಮಾತಾಡೋದು, ಅಥವಾ ಇನ್ನೊಬ್ರು ಮನೆ ಬಗ್ಗೆ ಮಾತಾಡೋದು ತಪ್ಪಲ್ಲ. ಇನ್ಮ್ಯಾಕೆ ನಿಮ್ಮ ಬಗ್ಗೆ ಯಾರೇ ಏನೇ ಮಾತಾಡ್ಲಿ ನೊಂದ್ಕೋಬೇಡಿ. ಆದ್ರೆ ನೀವುಗಳು ಯಾವತ್ತು ಯಾರ ಬಗ್ಗೆನಾದ್ರು, ಯಾರ ಮನೆ ಬಗ್ಗೆ ಆಗ್ಲಿ ಮಾತಾಡ್ಬೇಡಿ. ಯಾಕಂದ್ರೆ ನಾವೆಲ್ಲರೂ ನಮ್ಮ ಜೀವನದಾಗೆ ಹೋರಾಟ ಮಾಡ್ತಿದ್ದೀವಿ. ಎಲ್ಲರ ಬದುಕಲು ನೋವು ಐತೆ, ಒಂದು ಕಷ್ಟ ಐತೆ, ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ. ಅಷ್ಟೇ ಕಣ, ಅಷ್ಟೇ.
ಇವತ್ತು ನೀವೆಲ್ಲರೂ ನನ್ನ ತಂಗಿ ಮದುವೆಗೆ ಬಂದಿದ್ದೀರಾ. ಈಟೊಂದು ದಿವಸ ನಮ್ಮನ್ನೆಲ್ಲ ತಿದ್ದಿ ಬುದ್ಧಿ ಹೇಳಿದ್ದೀರಾ. ನನ್ನ ತಂಗಿನ ಮನಸ್ಪೂರ್ವಕವಾಗಿ ಹರಿಸಿ ಹಾರೈಸಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಆಟೆ ಆಟೆ. ಅತ್ತೆ ಮಾವಯ್ಯ ಬನ್ನಿ, ನೀವು ಮೊದಲು ದಾರಿ ಕೊಡ್ಬೇಕು. ಆಯ್ತು ಕಣವ. ಬೇಡ ಕಣವ, ಮದ್ವೆನ ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ ಇತ್ತು, ನೋಡ್ತೇವೆ. ಇನ್ನು ಉಳ್ದಿದ್ದೆಲ್ಲ ನೀವೇ ಮಾಡಿ ಮುಗಿಸ್ರಿ. ಅತ್ತೆ ಬನ್ನಿ. ಬೇಡ ಕಣವ, ಬೇಡ, ನೀವು ಹೋಗಾಕಿ. ಅತ್ತೆ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀವು ಒಂದು ಹೆಜ್ಜೆ ಮುಂದಿಡಕ್ಕೆ ಹೋದವರು ನಿಲ್ತೀರಾ ಅಂದರೆ ಅದಕ್ಕೆ ಕಾರಣನೂ ನನಗೆ ಗೊತ್ತಾಗಿದೆ. ನೀವು ಬರ್ದೇ ಇರೋದಕ್ಕೆ ಕಾರಣ ನಮ್ಮ ತಂದೆನೇ ಆಗಿರೋದೇ. ಆದರೆ ಅವರೇ ಬಂದು ನಿಮ್ಮ ಕೈ ಹಿಡ್ದು ದಾರೆ ಏರ್ಕೊಡೋ ಹಾಗೆ ಮಾಡೇ ಮಾಡ್ತಾರೆ. ಅಲ್ಲ ಡ್ಯಾಡಿ, ಮದುವೆ ಮನೆಯಲ್ಲೂ ನಿಮ್ಮ ಕಿತಾಪತಿ ಬಿಡಲಿಲ್ಲ ಅಲ್ವಾ ನೀವು? ನನಗೆ ಇಬ್ಬರಮ್ಮಂದ್ರು, ಅವ್ರಿಗೆ ಶ್ರೀಪತಿ ಥರ ಇರಿ ಅಂದ್ರೆ ಮಿಸ್ಟರ್ ಕಿತಾಪತಿ ಆಗಿದ್ದೀರಾ? ನೀವು ಮಾಡಕ್ಕೆ ಹೊಟ್ಟಿರೋ ಕೆಲಸಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಪಾರ್ವತಿ, ಮಾತಿನ ಮೇಲೆ ನಿಗಾ ಇರಲಿ. ದೇವಸ್ಥಾನದ ಒಡವೆ, ಪಂಚಾಯತಿ, ಶಾರದಮ್ಮ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ